ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಿಮಿಟ್ಲೆಸ್ ಮ್ಯಾಥ್. ಸೊ ಲಾಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ನ 1 to 4 ನೋಡಿದ್ವಿ. ಈ ಕ್ಲಾಸಲ್ಲಿ ಅದರ ಮುಂದಿನ ಭಾಗನ ಕಂಟಿನ್ಯೂ ಮಾಡೋಣ. ಓಕೆನಾ? ಏನಿದೆ ಫಿಫ್ತ್ ಕ್ವಶನ್ ನಿಮ್ಗೆ ಟ್ರೈ ಮಾಡಕ್ಕೆ ಹೇಳಿದ್ದೆ. ಓಕೆ, ನೋಡೋಣ. ಗಿವನ್ sec theta equals to 13/12. ಗಿವನ್ sec theta equals to 13/12 ಅಂತ ಕೊಡೋಣ. ಕ್ಯಾಲ್ಕುಲೇಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂದ್ರೆ ನಮ್ಮ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಒಟ್ಟಿನಲ್ಲಿ ಎಷ್ಟಿರೋದು 6 ಇದಾವೆ. 6ರಲ್ಲಿ ಒಂದು ಅವನು ಕೊಟ್ಟಿದ್ದಾನೆ, ಉಳಿದಿರೋದು 5 ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಫಸ್ಟ್ ಒಂದು ಸೊಲ್ಯೂಷನ್ ಏನಿದೆ ಸೊಲ್ಯೂಷನ್? ಗಿವನ್ ಏನು ಕೊಟ್ಟಿದ್ದಾರೆ? ಗಿವನ್ ಏನು ಕೊಟ್ಟಿದ್ದಾರೆ? sec theta equals to 13/12. ಕರೆಕ್ಟಾ? 13/12 ರೈಟ್. ಸೊ sec theta ಅಂದ್ರೆ ಏನಪ್ಪ? sec theta ಅಂದ್ರೆ hypotenuse divided by adjacent. hypotenuse divided by adjacent ಇದೆ ನಮ್ಮ sec theta. ರೈಟ್. ಸೊ ನಾವು ಇಲ್ಲಿ ಒಂದು ಟ್ರಯಾಂಗಲ್ ಡ್ರಾ ಮಾಡೋಣ. ಸೊ ದಿಸ್ ಇಸ್ ಎ, ಇದು ಬಿ, ಇದು ಸಿ. ಅವನು ಯಾವುದಾದ್ರೂ ಆಂಗಲ್ ಕೊಟ್ಟಿದ್ದಾನ? ಇಲ್ಲ, ತೀಟಾ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ತೀಟಾ ಅಂತ ಕೊಟ್ಟಿದ್ರೆ ನೀವು ಇದರಲ್ಲಿ ಇದು 90 ಡಿಗ್ರಿ ಫಿಕ್ಸ್, ಇದಕ್ಕೇನು ಮಾಡಂಗಿಲ್ಲ. ಈ ಎರಡು ಅಕ್ಯೂಟ್ ಆಂಗಲ್ ಯಾವ್ದಾದ್ರು ಒಂದನ್ನು ತೀಟಾ ಅಂತ ನಾವು ತಗೋಬಹುದು. ಓಕೆನಾ? ನಾನು ಇಲ್ಲಿ ಸಿ ತಗೋತಾ ಇದ್ದೀನಿ, ಇದು ನಮ್ಮ ತೀಟಾ. ಓಕೆ, ಸೊ 90 ಡಿಗ್ರಿ ಅಪೋಸಿಟ್ ಯಾವಾಗಲೂ ಹೈಪೋಟೆನ್ಯೂಸ್ ಇರುತ್ತೆ ಅಂತ ಹೇಳಿದ್ದೀನಿ. ಕರೆಕ್ಟಾ? ಸೊ ಇಲ್ಲಿ ಕೊಟ್ಟಿರೋದಂತ ಅಕ್ಯೂಟ್ ಆಂಗಲ್ ಅಪೋಸಿಟ್ ಅಂತ ಕರಿತೀವಿ. ಓಕೆ, ಇದ್ರ ಪಕ್ಕದಲ್ಲಿರೋದಕ್ಕೆ ಅಡ್ಜಸೆಂಟ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್? ಓಕೆ, ಫಸ್ಟ್ ಹೈಪೋಟೆನ್ಯೂಸ್ ಎಷ್ಟಿದೆ? 13 ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಅಡ್ಜಸೆಂಟ್ ಎಷ್ಟು ಕೊಟ್ಟಿದ್ದಾನೆ? 12 ಕೊಟ್ಟಿದ್ದಾನೆ. ಕರೆಕ್ಟಾ? ಏನು ಫೈಂಡ್ ಔಟ್ ಮಾಡ್ಬೇಕು ನಾವು? ಅಪೋಸಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಅಪೋಸಿಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ 2 ವ್ಯಾಲ್ಯೂ ಕೊಟ್ಟು 3ನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 2 ವ್ಯಾಲ್ಯೂ ಕೊಟ್ಟಿದ್ದಾನೆ, 3ನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಏನು ಯೂಸ್ ಮಾಡ್ಬೇಕು ಅಂತ ಹೇಳಿದ್ದೀನಿ? ರೈಟ್, ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್. ಏನು ಹೇಳುತ್ತೆ ಪೈಥಾಗೋರಸ್ ಥಿಯರಮ್? ಏನು ಹೇಳುತ್ತೆ? ಈ ಡಯಾಗ್ರಾಮ್ ಪ್ರಕಾರ AC square is equals to AB square plus BC square. ಕರೆಕ್ಟಾ? ಸೊ ನಮ್ದು AC ಏನಿದೆ? 13 ಇದೆ. ಸೊ 13 square is equals to AB ಏನಿದೆ? AB ಗೊತ್ತಿಲ್ಲ, ಅದೇ ಫೈಂಡ್ ಔಟ್ ಮಾಡಬೇಕಾದ್ರೆ. ಸೊ as it is ಬರ್ಬಿಡಿ, AB square as it is plus BC ಏನಿದೆ? 12. ಸೊ ಇದು 12 square. ಕರೆಕ್ಟ್? ರೈಟ್. therefore next continue. ಏನಿದೆ? 13 square ಅಂದ್ರೆ ಎಷ್ಟು? 13 square ಅಂದ್ರೆ 169 equals to AB square as it is plus 12 square ಅಂದ್ರೆ 144. ಕರೆಕ್ಟಾ? 144. ಸೊ ಈ 144 ಈ ಕಡೆ ತಗೊಳ್ಳೋಣ. ಸೊ AB square is equals to 169 minus 144. ಕರೆಕ್ಟಾ? ಸೊ AB square is equals to 169 minus 120, 144. 25. 9 minus 4 5, 6 minus 4 2. Correct? 1 minus 1 0. So what is AB? Under root of 25. Correct? So under root of 25 ಏನು ಬರೀಬಹುದು? 5 into 5 ಬರೀಬಹುದಾ? Correct? So AB equals to 5. AB equals to 5 na? Correct? AB equals to 5. So ನಮ್ದು AB ವ್ಯಾಲ್ಯೂ ನಮಗೆ ಸಿಗುತ್ತೆ. AB ಅಂದ್ರೆ ಎಷ್ಟು? 5. ಇನ್ನು ಮುಂದೆ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದೇನೆ? ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. 6ರಲ್ಲಿ ನಾವು 5 ಫೈಂಡ್ ಔಟ್ ಮಾಡಬೇಕು, ಒಂದನ್ನು ಕೊಟ್ಟವಿ. ಕರೆಕ್ಟಾ? ಓಕೆ, ಏನೇನು ಫೈಂಡ್ ಔಟ್ ಮಾಡಬೇಕು ಅಂತ ಸರಿ ಬರ್ಕೊಂಡು. ಫಸ್ಟ್ ಒಂದು ಏನು ಫೈಂಡ್ ಔಟ್ ಮಾಡಬೇಕು ನಾವು? ಸೈನ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟಾ? ಸೆಕೆಂಡ್ ಬಂದ್ಬಿಟ್ಟು ಕಾಸ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಥರ್ಡ್ ಬಂದ್ಬಿಟ್ಟು ಟ್ಯಾನ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಫೋರ್ತ್ ಬಂದ್ಬಿಟ್ಟು ಕಾಡ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಫಿಫ್ತ್ ಒಂದು ಸೆಕ್ ಥೀಟಾ ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ, ಫೈಂಡ್ ಔಟ್ ಮಾಡೋ ಕಂಡುಹಿಡಿಯೋ ಜರುರತ್ತಿಲ್ಲ. ಸಿಕ್ತ್ ಒಂದು ಕೋಸೆಕ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟಾ? ರೈಟ್.
ಸೊ ಸೈನ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಸೈನ್ ಥೀಟಾ ಫೈಂಡ್ ಔಟ್ ಮಾಡಬೇಕಂದ್ರೆ ಸೈನ್ ಥೀಟಾ ಫಾರ್ಮುಲಾ ಏನಿದೆ? ಫಸ್ಟ್ ಡಯಾಗ್ರಾಮ್ ಹಾಕೋಣ. ದಿಸ್ ಇಸ್ ಎ ಬಿ ಸಿ, ಇದು ನಮ್ಮ ಥೀಟಾ, ಇದು ನಮ್ಮ 90 ಡಿಗ್ರಿ, ಇದು ಹೈಪೋಟೆನ್ಯೂಸ್ ಕರೆಕ್ಟಾ, ಇದು ಅಡ್ಜಸೆಂಟ್, ಇದು ಬಂದ್ಬಿಟ್ಟು ಆಪೋಸಿಟ್ ಕರೆಕ್ಟಾ. ಸೊ ವ್ಯಾಲ್ಯೂಗಳು ಚೆಕ್ ಮಾಡ್ಕೊಳ್ಳಿ. ಯಾವ್ದಾಗ ಏನೇನಿದೆ? 13, 12, 5 ಕರೆಕ್ಟ್. ದಿಸ್ ಇಸ್ ಇದು ನಮ್ಮ 13, ಇದು 12, ಇದು 5. ಓಕೆ ರೈಟ್. ಸೊ ಸೈನ್ ಥೀಟಾ ಫಾರ್ಮುಲಾ ಏನಪ್ಪ? ಸೈನ್ ಥೀಟಾ ಫಾರ್ಮುಲಾ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ರೈಟ್. ಓಕೆ. ಕಾಸ್ ಥೀಟಾ ಫಾರ್ಮುಲಾ, ಕಾಸ್ ಥೀಟಾ ಫಾರ್ಮುಲಾ ಅಡ್ಜಸೆಂಟ್ ಡಿವೈಡೆಡ್ ಬೈ ಏನು ಬರುತ್ತೆ? ಹೈಪೋಟೆನ್ಯೂಸ್ ಕರೆಕ್ಟ್. ಟ್ಯಾನ್ ಥೀಟಾ ಫಾರ್ಮುಲಾ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಕರೆಕ್ಟ್. ಸಿಂಪಲ್. ಕಾಟ್ ಥೀಟಾ ಅಂದ್ರೆ ಇದು ರೆಸಿಪ್ರೋಕಲ್, ಅಡ್ಜಸೆಂಟ್ ಯಾವುದು ರೆಸಿಪ್ರೋಕಲ್? ಯಾವುದು? ಟ್ಯಾನ್ ಥೀಟಾ ರೆಸಿಪ್ರೋಕಲ್, ಕಾಟ ಆಪೋಸಿಟ್ ರೈಟ್. ನೆಕ್ಸ್ಟ್ ಸೆಕ್ ಥೀಟಾ ಆಲ್ರೆಡಿ ಅವ್ನು ಕೊಟ್ಟಿದ್ದಾನೆ, ಅದನ್ನು ಬರ್ಕೊಂಡು ಕಾಸ್ ಥೀಟಾ ರೆಸಿಪ್ರೋಕಲ್ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಕೊಸೆಕ್ ಥೀಟಾ, ಕೊಸೆಕ್ ಥೀಟಾ ಅಂದ್ರೆ ಸೈನ್ ಥೀಟಾ ರೆಸಿಪ್ರೋಕಲ್ ರೈಟ್. ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್ ಕರೆಕ್ಟ್. ಇಷ್ಟೆಲ್ಲ ನಮ್ಗೆ ಗೊತ್ತಿದೆ, ಫಾರ್ಮುಲಾ ಬರ್ತದೆ. ಸಿಂಪಲ್ ವ್ಯಾಲ್ಯೂಗಳು ಪುಟ್ ಮಾಡ್ಬಿಡಿ. ಸೈನ್ ಥೀಟಾ ಅಂದ್ರಪ್ಪ ಅಪೋಸಿಟ್ ಹೈಪೋಟೆನ್ಯೂಸ್. ಅಪೋಸಿಟ್ ಅಂದ್ರೆ ಯಾವುದು? 5. ಹೈಪೋಟೆನ್ಯೂಸ್ ಅಂದ್ರೆ 13. ಅದೇನಾಯ್ತು? 5/13 ಕರೆಕ್ಟ್ ರೈಟ್. ನೆಕ್ಸ್ಟ್ ಕಾಸ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂದ್ರೆ 12/13 ಕರೆಕ್ಟ್. ನೆಕ್ಸ್ಟ್ ಟ್ಯಾನ್ ಥೀಟಾ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ 5/12 ಕರೆಕ್ಟ್ ರೈಟ್. ಕಾಟ್ ಥೀಟಾ, ಕಾಟ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್, ಸೊ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್, ಸೊ 12/5 ಸೈಕ್ ಥೀಟಾ ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ, ಅದನ್ನೇ ನಂಬರ್ ಏನಿ ಅಡ್ಜಸೆಂಟ್ 12/13. ಸೊ ಹೈಪೋಟೆನ್ಯೂಸ್ ಅಂದ್ರೆ ಎಷ್ಟಿದೆ? 13, ಸೊ 13/12 ಕರೆಕ್ಟ್ ರೈಟ್. ನೆಕ್ಸ್ಟ್ ಕೊಸೆಕ್ ಥೀಟಾ ಅದು ಸೈನ್ ಥೀಟಾ ರೆಸಿಪ್ರೋಕಲ್ 13/5 ಕರೆಕ್ಟಾ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಏನಿಲ್ಲ, ಸಿಂಪಲ್. ಅವನು ಆಲ್ರೆಡಿ ಅವನೇ ಕೊಟ್ಟಿದ್ದಾನೆ, ಸೆಕ್ ಥೀಟಾ ಅಂತ ಕೊಟ್ಟಿದ್ದಾನೆ. ಸೆಕ್ ಥೀಟಾ 2 ವ್ಯಾಲ್ಯೂ ಕೊಟ್ಟಾಯ್ತು, 2 ವ್ಯಾಲ್ಯೂ ಹಾಕೊಂಡಿಗೆ ನೋಡೋ. ನಮ್ಮಲ್ಲಿ 3ನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಿತ್ತು. ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್ 3ನೇ ವ್ಯಾಲ್ಯೂನು ಫೈಂಡ್ ಔಟ್ ಮಾಡಿದ್ವಿ ಕರೆಕ್ಟಾ. ಸೊ 3ನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡು ಅದೇ ಡಯಾಗ್ರಾಮ್ ಇನ್ನೂ ಬರ್ಕೊಂಡು ಇಲ್ಲಿ ಬರ್ಕೊಂಡು ಸಿಂಪಲ್ ಎಲ್ಲಾದ ಫಾರ್ಮುಲಾ ಬರ್ಕೊಂಡ್ಬಿಟ್ಟು ನಿಮ್ಗೆ ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ. ಎಲ್ಲ ಫಾರ್ಮುಲಾ ಬರ್ಕೊಂಡ್ಬಿಟ್ಟಿನಿ, ಬರ್ಕೊಂಡ್ಬಿಟ್ಟೆ ಇದು ತಕ್ಕಂತೆ ವ್ಯಾಲ್ಯೂಗಳು ಬರ್ತೀನಿ. ಫಾರ್ಮುಲಾ ಅಪ್ಲೈ ಮಾಡ್ಕೊಂಡಿನಿ, ವ್ಯಾಲ್ಯೂಗಳನ್ನ ಬರ್ಕೊಂಡು ಇಷ್ಟೇ. ಕನ್ಫ್ಯೂಸ್ ಆಗುತ್ತದೆ ಏನಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್. ಇಫ್ ಆಂಗಲ್ ಎ ಮತ್ತೆ ಆಂಗಲ್ ಬಿ ಆರ್ ಅಕ್ಯೂಟ್ ಆಂಗಲ್ಸ್. ಎಂತ ಆಂಗಲ್ಸ್ ಅವು? ಎರಡು ಅಕ್ಯೂಟ್ ಆಂಗಲ್ಸ್ ಇದ್ದಾವೆ. ಸಚ್ ದಟ್ cos A equals to cos B, then show that angle A equals to angle B. ಏನು ಹೇಳ್ತೀನಿ? ಎರಡು ಅಕ್ಯೂಟ್ ಆಂಗಲ್ ಕೊಟ್ಟಿದ್ದಾನೆ. ಯಾವ? ಆಂಗಲ್ ಎ ಮತ್ತೆ ಆಂಗಲ್ ಬಿ ಎರಡು ಅಕ್ಯೂಟ್ ಆಂಗಲ್ ಕೊಟ್ಟಿದ್ದಾನೆ. ಅವು ಎರಡು ಅಕ್ಯೂಟ್ ಆಂಗಲ್ ಇಟ್ಕೊಂಡು ನಾವು ಏನು ಮಾಡ್ಬೇಕಂದ್ರೆ ಆಂಗಲ್ ಎ ಮತ್ತೆ ಆಂಗಲ್ ಬಿ ಎರಡು ಈಕ್ವಲ್ ಅಂತ ತೋರಿಸ್ಬೇಕು. ಯೂಸಿಂಗ್ ಏನು ಯೂಸ್ ಮಾಡ್ಕೋಬೇಕು? cos A equals to cos B ನ ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಂಡ್ವಿ. ಟ್ರಯಾಂಗಲ್ ಡ್ರಾ ಮಾಡ್ಕೊಂಡ್ವಿ. ದಿಸ್ ಇಸ್ ಎ, ಇದು ಬಿ, ಇದು ಸಿ. ಇದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ನೋಡಿ. ಓಕೆ ರೈಟ್, ಇದು ನಮ್ಮದು ಪರ್ಪೆಂಡಿಕ್ಯುಲರ್. ಓಕೆ ರೈಟ್. ಸೊ ಸೊಲ್ಯೂಷನ್ ಏನು ಮಾಡ್ಕೊಂಡಿವಿ? ಇಫ್ ಏನು ಮಾಡ್ಕೊಂಡೆ ನಾವು ಬರೋದು. ಇಫ್ ಕನ್ಸಿಡರ್ ಟ್ರಯಾಂಗಲ್ ABC ಇನ್ ವಿಚ್, ಈ ಟ್ರಯಾಂಗಲ್ಗೆ ಏನು ಮಾಡ್ಕೊಂಡಿದ್ವಿ ಮತ್ತೆ ಇನ್ ವಿಚ್ ಏನಿದೆ? ಇನ್ ವಿಚ್ CD, ಇದು ಹೆಸರು ಕೊಡಿ ಇಲ್ಲಿ ಡಿ ಅಂತೇಳಿ. ಓಕೆ, CD ಈಸ್ ಪರ್ಪೆಂಡಿಕ್ಯುಲರ್ ಟು, CD ಈಸ್ ಪರ್ಪೆಂಡಿಕ್ಯುಲರ್. ಅದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ AB ನಾ? ಯಾವ್ದು ಪರ್ಪೆಂಡಿಕ್ಯುಲರ್ ಇದೆ? ಅದು ಯಾವ್ದು ಪರ್ಪೆಂಡಿಕ್ಯುಲರ್ ಇದೆ? AB ಗೆ ಆಗಿದೆ. ಇದು AB ಲೈನಾ? perpendicular ಯಾವುದು? CD ನಾ? ಸೊ CD is perpendicular to AB ನಾ? ರೈಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? it is given that
ಏನು ಕೊಟ್ಟಿದ್ದಾನೆ ಕಾಸ್ ಎ ಈಕ್ವಲ್ಸ್ ಟು ಕಾಸ್ ಬಿ. ಓಕೆ, ಕಾಸ್ ಎ ಈಕ್ವಲ್ಸ್ ಟು ಕಾಸ್ ಬಿ ಇದನ್ನು ಯೂಸ್ ಮಾಡ್ಕೊಂತ ಹೇಳಿದ್ದಾನೆ. ಸೊ ನಮ್ಮ ಕಾಸ್ ಎ ಅಂದರೆ ಅಕ್ಯೂಟ್ ಆ್ಯಂಗಲ್ ಅಂತ ಯಾವ್ದು ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ ಅಂತ ಎರಡು ಒಂದು ಅಕ್ಯೂಟ್ ಆ್ಯಂಗಲ್ಸ್ ಕರೆಕ್ಟಾ. ಓಕೆ, ಕಾಸ್ ಎ ಅಕ್ಯೂಟ್ ಆ್ಯಂಗಲ್ ಆದರೆ ಕಾಸ್ ಫಾರ್ಮುಲಾ ಏನಿದೆ, ಕಾಸ್ ಫಾರ್ಮುಲಾ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಸೊ ಇದು ಈ ಆ್ಯಂಗಲ್ಗೆ ಈ ಟ್ರಯಾಂಗಲ್ಗೆ ಅಡ್ಜಸೆಂಟ್ ಯಾವ್ದಾಗುತ್ತೆ ಅಲ್ಲಿ ಎ ಡಿ ಇಸ್ ಅಡ್ಜಸೆಂಟ್ ಹೈಪೋಟೆನ್ಯೂಸ್ ಎ ಸಿ ಹೈಪೋಟೆನ್ಯೂಸ್ ಆಗುತ್ತಾ. ರೈಟ್. ಸೊ ಎ ಡಿ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ಸ್ ಟು ಇಲ್ಲಿ ಅಡ್ಜಸೆಂಟ್ ಯಾವ್ದಾಗುತ್ತೆ ಅಡ್ಜಸೆಂಟು ಬಿ ಡಿನ. ರೈಟ್. ಸೊ ಬಿ ಡಿ ಈಸ್ ಈಕ್ವಲ್ ಡಿವೈಡೆಡ್ ಬೈ ಬಿ ಡಿ ಇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಯಾವ್ದಿದೆ ಇಲ್ಲಿ ಬಿ ಸಿನ. ರೈಟ್, ಬಿ ಸಿ ಇಷ್ಟಂತೂ ಬರ್ಕೊಂಡು ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ಯಾವಾಗ ಇದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಇವೆರಡನ್ನ ಎಕ್ಸ್ಚೇಂಜ್ ಮಾಡೋಣ. ಇದು ಪ್ಲೇಸ್ ಇಲ್ಲಿ ಕಳಿಸೋಣ, ಈ ಬಿ ಡಿ ಅನ್ನೋದು ಇಲ್ಲಿ ತರ. ಓಕೆ, ರೈಟ್. ಸೊ ಎ ಡಿ ಡಿವೈಡೆಡ್ ಬೈ ಬಿ ಡಿನ ಸಿಂಪಲ್ ಇದನ್ನು ಇಲ್ಲಿ ತೊಗೊಂಡು ಈಸ್ ಈಕ್ವಲ್ಸ್ ಟು ಎ ಸಿ ಇಸ್ ಡಿವೈಡೆಡ್ ಬೈ ಬಿ ಸಿನ. ಇದಕ್ಕೆ ನಾವು ಹೆಸರು ಕೊಡೋದು ಏನು ಕೊಡೋದು ಇದಕ್ಕೆ ಕೆ ಅಂತ ನಾವು ಕರೆಯೋದು. ಓಕೆ, ರೈಟ್. ಈ ಬಿ ಡಿನ ಕೆ ಸೈಡ್ ಕಳಿಸಿದ್ರೆ ಏನಾಗುತ್ತೆ, ಸೊ ಎ ಡಿ ಈಸ್ ಈಕ್ವಲ್ಸ್ ಟು ಕೆ ಇಂಟು ಬಿ ಡಿನ. ಕರೆಕ್ಟ್, ರೈಟ್. ಈ ಬಿ ಸಿನ ಈ ಕಡೆ ಕಳಿಸಿದ್ರೆ ಸೊ ಎ ಸಿ ಈಕ್ವಲ್ ಟು ಕೆ ಇಂಟು ಬಿ ಸಿನ. ರೈಟ್, ದಿಸ್ ಇಸ್ ಇಕ್ವೇಷನ್ ನಂಬರ್ 1, ದಿಸ್ ಇಸ್ ಇಕ್ವೇಷನ್ ನಂಬರ್ 2. ಓಕೆ, ಯೂಸಿಂಗ್ ಪೈಥಾಗೋರಸ್ ಥಿಯರಮ್, ಯಾವುದಕ್ಕೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಬೇಕು ನಾವು, ಟ್ರಯಾಂಗಲ್ ಯಾವುದಕ್ಕೆ ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ಸಿ ಎ ಡಿಗೆ ಅಪ್ಲೈ ಮಾಡಬೇಕು. ರೈಟ್, ಕನ್ಫ್ಯೂಸ್ ಬೇಡ, ಅದಕ್ಕೆ ನಂಬರ್ ಏನು. ಓಕೆ, ದಿಸ್ ಇಸ್ ಅವರ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಬಿ, ಇದನ್ನು ಸಿ. ಈಗ ನಾವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀವಿ, ಇದಕ್ಕೆ ಟ್ರಯಾಂಗಲ್ ಸಿ ಎ ಡಿ. ಕರೆಕ್ಟಾ, ಸಿ ಎ ಡಿ. ಓಕೆ, ಅದಕ್ಕೆ ನಾವು ಅಪ್ಲೈ ಮಾಡ್ತಿದ್ವಿ. ಇದು ನಮ್ಮ 90 ಡಿಗ್ರಿ ಬಂದ್ಬಿಟ್ಟು ಇಲ್ಲಿದೆ. ಟ್ರಯಾಂಗಲ್ ಸಿ ಎ ಡಿ ಆ್ಯಂಡ್ ಇನ್ನೊಂದಕ್ಕೂ ಅಪ್ಲೈ ಮಾಡ್ತೀವಿ. ಯಾವ್ದು ಉಳಿದಿರೋದ್ರ ಮೀನಿಂಗ್ ಸಿ ಬಿ ಡಿ. ಕರೆಕ್ಟಾ, ರೈಟ್. ಏನಾಗುತ್ತೆ ಅಪ್ಲೈ ಮಾಡಿದ್ರೆ ಏನು ಹೇಳುತ್ತೆ ಹೈಪೋಟೆನ್ಯೂಸ್, ಏನು ಹೇಳುತ್ತೆ ಪೈಥಾಗೋರಸ್ ಥಿಯರಮ್, ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಸೊ ಹೈಪೋಟೆನ್ಯೂಸ್ ಅಂದ್ರೆ ಯಾವ್ದು ಇಲ್ಲಿ ಎ ಸಿ ನ. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಕರೆಕ್ಟಾ, ಈ ಸಿ ಡಿನ ಈ ಸೈಡ್ ಇಟ್ಕೊಂಡು ಸಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್. ಕರೆಕ್ಟಾ, ದಿಸ್ ಇಸ್ ಕಾಲ್ಡ್ ಇಕ್ವೇಷನ್ ನಂಬರ್ 3 ನ. ರೈಟ್, ಪೈಥಾಗೋರಸ್ ಥಿಯರಮ್ನ ಟ್ರಯಾಂಗಲ್ ಸಿ ಎ ಬಿ ಯೂಸ್ ಮಾಡ್ತೀವಿ. ಇನ್ ಟ್ರಯಾಂಗಲ್ ಇದು ಟ್ರಯಾಂಗಲ್ ಸಿ ಬಿ ಡಿ ಅಂದ್ರೆ ರಿಮೈನಿಂಗ್ ಟ್ರಯಾಂಗಲ್ಗೆ ಯೂಸ್ ಮಾಡೋಣ. ಏನಿದೆ ಪೈಥಾಗೋರಸ್ ಥಿಯರಮ್, ಸಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಿದೆ ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಕರೆಕ್ಟಾ, ಸೊ ಈ ಸಿ ಡಿ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ಸಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ಈ ಬಿ ಡಿ ಕಡೆ ಬರುತ್ತಾ. therefore ಸಿ ಬಿ ಸ್ಕ್ವೇರ್ ಅಥವಾ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ದಿಸ್ ಈಸ್ ಇಕ್ವೇಷನ್ ನಂಬರ್ 4. ಕರೆಕ್ಟ್, ರೈಟ್. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಎರಡು ಈಕ್ವಲ್ ಫ್ರಮ್ 3 and 4 ಎರಡು ಇಕ್ವೇಷನ್ ಈಕ್ವಲ್ ಅಂತ ತೋರಿಸಿದ್ರೆ ಏನು ತೋರಿಸುತ್ತೆ ಅಲ್ಲಿ, therefore AC square is equals to AC square minus ಏನಿದೆ AD square is equals to next ಅಂದ್ರೆ CB square minus BD square minus BD square.
ಕರೆಕ್ಟ್. ಎ ಸಿ ಸ್ಕ್ವಯರ್ ಮೈನಸ್ ಏನಿದೆ ಎ ಡಿ ಸ್ಕ್ವಯರ್, ಎ ಡಿ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಏನಿದೆ ನೆಕ್ಸ್ಟ್ ಸಿ ಬಿ ಸ್ಕ್ವಯರ್ ಮೈನಸ್ ಬಿ ಡಿ ಸ್ಕ್ವಯರ್. ಓಕೆ, ಸಿ ಬಿ ಅಂದ್ರೆ ಒಂದೇ, ಬಿ ಸಿ ಅಂದ್ರೆ ಒಂದೇ, ಬಿ ಸಿ ಸ್ಕ್ವಯರ್ ಮೈನಸ್ ಏನಿದೆ ಬಿ ಡಿ ಸ್ಕ್ವಯರ್. ರೈಟ್. ಸೊ ಬಿ ಡಿ ಸ್ಕ್ವಯರ್ ನಮಗೆ ಎ ಸಿ ಅಂಡ್ ಎ ಡಿ ಅವರು ಗೊತ್ತಿದೆ ಆಲ್ರೆಡಿ ಫ್ರಮ್ ಇಕ್ವೇಶನ್ ನಂಬರ್ 192 ನೋಡಿ ಇಲ್ಲಿ ಇಲ್ಲಿದೆ. ರೈಟ್. ಎ ಡಿ ಅಂದ್ರೆ ಕೆ ಬಿ ಡಿನ, ಎ ಸಿ ಅಂದ್ರೆ ಕೆ ಬಿ ಸಿ. ಓಕೆ, ಸೊ ಎ ಸಿ ಅಂದ್ರೆ ಕೆ ಬಿ ಸಿ ಹೋಲ್ ಸ್ಕ್ವೇರ್ ಮೈನಸ್ ಇದು ಕೆ ಬಿ ಡಿ ಹೋಲ್ ಸ್ಕ್ವೇರ್. ಕರೆಕ್ಟ್. ಈಸ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವಯರ್ ಮೈನಸ್ ಬಿ ಡಿ ಸ್ಕ್ವೇರ್. ಕರೆಕ್ಟಾ? ರೈಟ್. ಇಲ್ಲಿ ಕೆ ಕಾಮನ್ ತಗೊಳ್ಳಿ, ಕೆ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಬಿ ಸಿ ಸ್ಕ್ವಯರ್ ಮೈನಸ್ ಬಿ ಡಿ ಸ್ಕ್ವೇರ್ ಮನೆಗೆ ಉಳಿತಾ. ರೈಟ್. ಈಸ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವಯರ್ ಮೈನಸ್ ಬಿ ಡಿ ಸ್ಕ್ವಯರ್. ಇದನ್ನು ಈ ಕಡೆ ಕಳಿಸಿ, ಏನು ಉಳಿತು ಇಲ್ಲಿ? ಕೆ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವಯರ್ ಮೈನಸ್ ಬಿ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವಯರ್ ಮೈನಸ್ ಬಿ ಡಿ ಸ್ಕ್ವಯರ್. ಕರೆಕ್ಟಾ? ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಕ್ಯಾನ್ಸಲಿಂಗ್ ಉಳಿತೇವೆ. ಏನು ಉಳಿತು? ಕೆ ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು 1. ಕರೆಕ್ಟ್. ನೆಕ್ಸ್ಟ್ ಕೆ ಸ್ಕ್ವಯರ್ ಈಕ್ವಲ್ ಟು 1 ಆದರೆ ಕೆ ಈಕ್ವಲ್ಸ್ ಟು 1. ಕರೆಕ್ಟ್. ಈ ವ್ಯಾಲ್ಯೂನ ಪುಟ್ ಕೆ ಈಕ್ವಲ್ಸ್ ಟು 1 ಇನ್ ಇಕ್ವೇಶನ್ ನಂಬರ್ 2. ಕೆ ಇಕ್ವೇಶನ್ ನಂಬರ್ 2 ಏನಿದೆ? ಒಂದು ಇಕ್ವೇಶನ್ ನಂಬರ್ 2 ಏನಿದೆ? ಇಕ್ವೇಶನ್ ನಂಬರ್ 2 ಏನಿದೆ? ಇಕ್ವೇಶನ್ ನಂಬರ್ 2 ಏನಿದೆ? ಎ ಸಿ ಈಕ್ವಲ್ಸ್ ಟು ಕೆ ಬಿ ಸಿ ನ. ಕರೆಕ್ಟಾ? ಎ ಸಿ ಈಕ್ವಲ್ಸ್ ಟು ಕೆ ಬಿ ಸಿ ನ ಪುಟ್ ಮಾಡಿ. ಸೊ ಇಕ್ವೇಶನ್ ನಂಬರ್ 2 ಏನಿದೆ? ಎ ಸಿ ಈಕ್ವಲ್ಸ್ ಟು ಕೆ ಬಿ ಸಿ. ಸೊ ವಾಟ್ ಇಸ್ ಕೆ ವ್ಯಾಲ್ಯೂ? 1 ನ. therefore ಎ ಸಿ ಈಕ್ವಲ್ಸ್ ಟು ಬಿ ಸಿ ನ. ಕರೆಕ್ಟಾ? ಎ ಸಿ ಈಕ್ವಲ್ಸ್ ಟು ಬಿ ಸಿ ನ. therefore triangle A is angle A equals to angle B ನ. ಆಯ್ತಾ? 7th, if cot theta is equals to 7/8, evaluate 1 plus sin theta 1 minus sin theta 1 plus cos theta 1 minus cos theta. ಒಂದು ಕೊಟ್ಟಿದ್ದಾನೆ, ಇನ್ನೊಂದು ಕ್ವಶನ್ ಕೊಟ್ಟಿದ್ದಾನೆ cot square theta ಅಂದ್ರೆ ಕೊಟ್ಟಿದ್ದಾನೆ. ಓಕೆ, ಸಿಂಪಲ್. ಫಸ್ಟ್ ಕ್ವಶನ್, ಫಸ್ಟ್ ಏನು ಕೊಟ್ಟಿದ್ದಾನೆ? ಸೊಲ್ಯೂಷನ್ given ಏನು ಕೊಟ್ಟಿದ್ದಾನೆ? given ಏನು ಕೊಟ್ಟಿದ್ದಾನೆ? cot theta is equals to 7/8. ರೈಟ್. cot theta ಅಂದ್ರೆ tan ರೆಸಿಪ್ರೋಕಲ್. ರೈಟ್. tan ರೆಸಿಪ್ರೋಕಲ್. ಸಾರಿ, tan theta ಫಾರ್ಮುಲಾ ಏನಿದೆ? ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಂದ್ರೆ ಕಾರ್ಡ್ದು ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್, ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ರೈಟ್. ಓಕೆ, ಇಲ್ಲೊಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಂಡು ಟ್ರಯಾಂಗಲ್, ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ, 90 ಡಿಗ್ರಿ. ಇದಕ್ಕೆ ನಮ್ಮ ಥೀಟಾ. ಓಕೆ, ನಮ್ಮ ಥೀಟಾ ಕೊಟ್ಟಿದ್ರೆ ಥೀಟಾ ಹೋಗೋಣ. ರೈಟ್. ಸೊ ಥೀಟಾ ಅಪೋಸಿಟ್ ಇರೋದಕ್ಕೆ ಏನಂತೀವಿ? ಅಪೋಸಿಟ್ ಅಂತ ಕರಿತೀವಿ. 90 ಡಿಗ್ರಿ ಅಪೋಸಿಟ್ಗೆ ಹೈಪೋಟೆನಿಸ್. ಸೊ ಥೀಟಾ ಪಕ್ಕದಲ್ಲಿರೋದು ಅಡ್ಜಸೆಂಟ್. ರೈಟ್. ಏನು ವ್ಯಾಲ್ಯೂ ಕೊಟ್ಟಿದ್ದಾನೆ ಅವನು? ಅಡ್ಜಸೆಂಟ್ ಮತ್ತು ಅಪೋಸಿಟ್. ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟಿದೆ? 7 ಇದೆ. ಅಪೋಸಿಟ್ ವ್ಯಾಲ್ಯೂ ಎಷ್ಟಿದೆ? 8 ಇದೆ. ಸೊ ಏನು ಫೈಂಡ್ ಔಟ್ ಮಾಡಬೇಕು? ಹೈಪೋಟೆನಿಸ್ ಮಾಡಬೇಕು. ಸೊ 2 ವ್ಯಾಲ್ಯೂ ಕೊಟ್ಟಾಗ 3ನೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಏನು ಯೂಸ್ ಮಾಡಬೇಕು? ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ? ಪೈಥಾಗೋರಸ್ ಥಿಯರಮ್ AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಿದೆ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಕರೆಕ್ಟಾ? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಕರೆಕ್ಟ್. ರೈಟ್. ಸೊ ವಾಟ್ ಈಸ್ AC? ಅದೇ ಫೈಂಡ್ ಔಟ್ ಮಾಡಬೇಕಾಗಿದೆ ನಮಗೆ. ಫಾರ್ AC as it is equals to what is AB? 8. This is 8 square plus what is BC? 7. This one is 7 square. Correct? Okay. Next. ಏನಿದೆ? ಸೊ AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8 ಸ್ಕ್ವೇರ್ ಎಷ್ಟು? 8 64 ಪ್ಲಸ್ 7 ಸ್ಕ್ವೇರ್ 7 7
49 ಎರಡು ಆ್ಯಡ್ ಮಾಡಿ 9 + 4 10 13 3ಕ್ಕೆ 3 ಕೈಲ 1 6 + 4 10 10 1 11 ಕರೆಕ್ಟ್. ಸರಿ therefore AC is equals to under root of 113 ನ 113 ಯಾವುದಾದ್ರೂ ಪರ್ಫೆಕ್ಟ್ ಸ್ಕ್ವೇರ್ ಇದೆನಾ? ಇಲ್ಲ. ಸೊ ಅದಕ್ಕೆ as it is ಹಂಗೆ ಇಟ್ಬಿಡೋಣ. ಸೊ AC equals to 113. ಏನು ಫೈಂಡ್ ಔಟ್ ಮಾಡಬೇಕಂದ್ರೆ sin ಥೀಟಾ cos ಥೀಟಾ ನಮ್ಗೆ ಗೊತ್ತಿರಬೇಕು. ಈ ವ್ಯಾಲ್ಯೂ ಫೈಂಡ್ ಔಟ್ ನಮ್ಗೆ sin ಮತ್ತು cos ವ್ಯಾಲ್ಯೂ ಗೊತ್ತಿರಬೇಕು. ಓಕೆನಾ? ಸೊ sin ಥೀಟಾ ಏನಿದೆ ಇಲ್ಲೇ ಬರ್ತದೆ. ಸೊ sin ಥೀಟಾ is equals to ಏನಿದೆ sin ಥೀಟಾ ಫಾರ್ಮುಲಾ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೊ ಇದರಲ್ಲಿ ಅಪೋಸಿಟ್ ಯಾವುದು? AB ನ AB ಡಿವೈಡೆಡ್ ಬೈ ಹೈಪೋಟೆನಸ್ AC ನ AC. ಸೊ AC ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ under root of 113. therefore AB ಅಂದ್ರೆ 8, AC ಅಂದ್ರೆ under root of 113. ಕರೆಕ್ಟಾ? ರೈಟ್. ನೆಕ್ಸ್ಟ್ ಇನ್ನೊಂದು ಯಾವುದು ಹೇಳಬೇಕು? cos ಥೀಟಾ. therefore cos theta is equals to cos theta ಏನಿದೆ ಫಾರ್ಮುಲಾ adjacent divided by hypotenuse. ಸೊ ಇದರಲ್ಲಿ adjacent ಯಾವುದು? BC. therefore BC divided by hypotenuse AC. so what is BC value? 7 under root of 113. ಕರೆಕ್ಟಾ? ಓಕೆ. ನೆಕ್ಸ್ಟ್ ಏನು ಮಾಡಬೇಕು ಇವಾಗ? ಕ್ವಶನ್ ಇಂದ ಬರ್ತಾನೆ. ಏನಿದೆ ಕ್ವಶನ್? 1 + sin θ 1 - sin θ 1 + sin θ into 1 - sin θ divided by 1 + cos θ into 1 - cos θ. ಕರೆಕ್ಟಾ? ಓಕೆ. ನೆಕ್ಸ್ಟ್ ಏನಿದೆ ನಮ್ಮದು? 1 + cos θ. therefore 1 + sin θ ಫಾರ್ಮುಲಾ ಏನಿದೆ? sin θ ವ್ಯಾಲ್ಯೂ ಏನು ಬಂದಿದೆ? 8/√3 ನ 8/√113. ಇದು ನನ್ನ 1 - sin θ 1 - sin θ 8/√13. ಕರೆಕ್ಟ್? ರೈಟ್. ಡಿವೈಡೆಡ್ ಬೈ 1 + cos θ ಫಾರ್ಮುಲಾ ಏನಿದೆ? cos θ ವ್ಯಾಲ್ಯೂ ಎಷ್ಟು ಬಂದಿದೆ? 7/113 ನ 7/√113. 1 - 7/√113. ಕರೆಕ್ಟಾ? ಓಕೆ. ನೆಕ್ಸ್ಟ್ ಇದು a + b a - b ನ a + b a - b ನ a + b into a - b is equals to a square b square. a + b into a - b ಅಂದ್ರೆ a square - b square. ರೈಟ್. ಸೊ ಅದನ್ನ ಅಪ್ಲೈ ಮಾಡೋಣ. ಇಲ್ಲಿ ಸಿಂಪಲ್ a + b a - b ಅಂದ್ರೆ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ನಾವು ಅದನ್ನ ಅಪ್ಲೈ ಮಾಡಿ ಏನಿದೆ ಅಪ್ಲೈ ಮಾಡೋಕ್ಕೆ? a ಅಂದ್ರೆ ಏನಿದೆ? 1 ಸ್ಕ್ವೇರ್. ನೆಕ್ಸ್ಟ್ ಮೈನಸ್ b ಅಂದ್ರೆ ಏನಿದೆ? 8/√113 ನ ಸ್ಕ್ವೇರ್. ಕರೆಕ್ಟ್? ಡಿವೈಡೆಡ್ ಬೈ ಕೆಳಗೆ ಸೇಮ್ 1 ಸ್ಕ್ವೇರ್ ಮೈನಸ್ 7/√113 ನ. ಕರೆಕ್ಟಾ? ರೈಟ್. ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ಸ್ಕ್ವೇರ್ನ ಅಪ್ಲೈ ಮಾಡಿ. ಸೊ 1 ಸ್ಕ್ವೇರ್ ಇಸ್ 1 ಓನ್ಲಿ ಮೈನಸ್ 8 64 ಡಿವೈಡೆಡ್ ಬೈ ಈ ಸ್ಕ್ವೇರ್ ರೂಟ್ ಅದು ಕ್ಯಾನ್ಸಲ್ ಉಳಿತಲ್ಲ 113 ನ. ಕರೆಕ್ಟ್? ಡಿವೈಡೆಡ್ ಬೈ 1 ಮೈನಸ್ 7 49 ಡಿವೈಡೆಡ್ ಬೈ 113. ಕರೆಕ್ಟಾ? ಸೊ ದೆನ್ ಈಸ್ ಈಕ್ವಲ್ಸ್ ಟು ಈ 113 ಗೆ ಮಲ್ಟಿಪ್ಲೈ ಆಗುತ್ತಾ? 113 - 64 ಡಿವೈಡೆಡ್ ಬೈ 113 ಡಿವೈಡೆಡ್ ಬೈ 13 - 49 divided by 113. Right? Okay. This 113 get cancel. ಉಳಿತೇನೆ ಇವಾಗ ಇದೇನು ಉಳಿದಿದೆ ಇವಾಗ 113 ಏನು ಬರೋಣ ಏನು ಉಳಿದಿದೆ 113 - 64 divided by 113 - 70 49 49. Okay.
64 ಅಂದರೆ 13 4 ಅಂದರೆ 9. ಓಕೆ ಸೊ ದಟ್ ಈಸ್ ಈಕ್ವಲ್ಸ್ ಟು 9. ಸೊ 10 ಹಾಕಿದ್ರೆ 10 ಹಾಕಿದ್ರೆ 4 40. ಓಕೆ ಸೇಮ್ ಕೆಳಗಡೆ 13 9 ಕಳೆದ್ರೆ 13 9 ಕಳೆದ್ರೆ 4 10 4 ಕಳೆದ್ರೆ 6 ಸಾರಿ 6. ಓಕೆ 49/64 ನಮ್ಮದು ಆನ್ಸರ್ ಬಂತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನಮ್ಮದು. ಇನ್ನೊಂದು ಕ್ವಶನ್ ಇದೆ, ಕಾಡ್ ಸ್ಕ್ವೇರ್ ಥೀಟಾ ಅಂತ ಒಂದು ಕ್ವಶನ್ ಇದೆ. ಓಕೆನಾ? ಸೊ ಕಾಡ್ ಸ್ಕ್ವೇರ್ ಥೀಟಾಗೆ ಏನು ಮಾಡೋಣ, ಸಿಂಪಲ್ ಕಾಡ್ ಸ್ಕ್ವೇರ್ ಥೀಟಾ ಅಂತ ಕ್ವಶನ್ ಕೊಟ್ಟಿದ್ದೀನಿ. ಸೊ ನಮ್ಗೆ ಏನು ಕೊಟ್ಟಿದ್ದಾನೆ ಅವನು ಅದ ತಿಳ್ಕೊಂಡು ಫಸ್ಟ್ ಏನು ಕೊಟ್ಟಿದ್ದಾನೆ ಇಲ್ಲಿ ಕೊಟ್ಟಿರ್ತಂತ ವ್ಯಾಲ್ಯೂನೇ ಕಾಡ್, ಹೌದಾ? ಸೊ ಕಾಡ್ ಥೀಟಾ ಇಸ್ಕೊಟ್ಟು 7/8 ಅಂತ ಅವನೇ ಕೊಟ್ಟಾನೆ, ಅವರೇ ಕೊಟ್ಟಾರೆ. ಕಾಡ್ ಥೀಟಾ ಇಸ್ಕೊಟ್ಟು 7/8 ಬರ್ಕೊಂಡಿದ್ದಾನೆ. ಫಸ್ಟ್ ಕಾಡ್ ಥೀಟಾ ಈಸ್ ಈಕ್ವಲ್ಸ್ ಟು 7/8. ನಮಗೆ ಬೇಕಾಗಿರೋದನ್ನು ಸ್ಕ್ವೇರ್, ಸೊ ಸ್ಕ್ವೇರ್ ಮಾಡಿ. therefore ಕಾಡ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 7 49 8 60. ಅರ್ಥ ಆಯ್ತಾ? ಸಿಂಪಲ್. ಅವನು ಆಲ್ರೆಡಿ ಕಾಡ್ ಥೀಟಾ ಕೊಟ್ಟಿದ್ದಾನೆ, ಅದಕ್ಕೆ ಸ್ಕ್ವೇರ್ ಮಾಡಿಬಿಟ್ಟು 7 49 8 64. ಓಕೆ, ಥ್ಯಾಂಕ್ ಯು.